ಬೆಳವಾಡಿ ನಂಜುಂಡಯ್ಯ ನಾರಾಯಣ ನಮ್ಮ ಪ್ರಕಾಶ್ ಬೆಳವಾಡಿಯವರ ಫಾದರ್. ಭಾರ್ಗವಿ ನಾರಾಯಣ್ ನಾವು ನೋಡಿರುವಂಥ ತುಂಬ ಒಳ್ಳೆ ಆ್ಯಕ್ಟ್ರೆಸ್. ಇವ್ರ ತಾಯಿ ಸುಧಾ ಬೆಳವಾಡಿ ಇವ್ರ ತಂಗಿ, ತೇಜು ಬೆಳವಾಡಿ ಇವ್ರ ಮಗಳು. ಈ ಕುಟುಂಬದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ನಿಮ್ಮ DNA ಏನಿದೆ ಆ್ಯಕ್ಚುಲಿ? ಯಾರೂ ನೋಡಬಾರ್ದು ಅಂತ ಬೆಳಗ್ಗೆ 5 ಗಂಟೆಗೆ ಬಂದು ಬೀದಿ ನಲ್ಲಿಯಲ್ಲಿ ಹ್ಯಾಂಡ್ ಪಂಪಲ್ಲಿ ಸ್ನಾನ ಮಾಡಿಕೊಂಡು ಸೈಕಲಲ್ಲಿ ಕಿರ್ಲೋಸ್ಕರ್ ಫ್ಯಾಕ್ಟ್ರಿವರೆಗೂ ಹೋಗೋರು ಕೆಲಸಕ್ಕೆ. ಅದರಲ್ಲಿ ನಮ್ಮ ತಾಯಿ ಗಂಡು ಪಾತ್ರ ಮಾಡೋರು. ಅದಕ್ಕೆ ಓಕೆ, ಅವ್ರಿಗೆ ಮೀಸೆ ಅಂಟಿಸೋಕ್ಕೆ ಅಂತ ನಮ್ಮ ತಂದೆ ಅಲ್ಲಿ ಹೋಗಿದ್ದು. ಇಲ್ಲಮ್ಮ ಅದು ಹಚ್ಚಿದ್ರೆ ಕೆಲವರಿಗೆ ಬೆಳೆದ್ಬಿಡುತ್ತೆ ಆಮೇಲೆ ಅಂತ ಹೇಳಿದ್ದಕ್ಕೆ ನಮ್ಮ ತಾಯಿ ಯೋಚನೆ ಮಾಡಿ ಹೇಳಿದ್ರಂತೆ, ನನಗೆ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ, ನನಗೆ ಬೆಳೆದ್ರೂ ಪರವಾಗಿಲ್ಲ ಅಂತ ಅಂದ್ರಂತೆ. ನಿಮ್ಮದು ಯಾವುದೇ ಕೆಲಸ ಇರಲಿ, ನಿಮಗೆ ಆ ಕೆಲಸವನ್ನು ಸರಿಯಾಗಿ ಮಾಡಿದ್ರೆ ಸಿಗೋದೇ ಗೌರವ. ಮತ್ತು ಯಾವ ಗೌರವ ಅಲ್ಲ. ಡಿಗ್ನಿಟಿ ದಟ್ ಕಮ್ಸ್ ಫ್ರಮ್ ಲೇಬರ್ ಇಸ್ ಡಿಗ್ನಿಟಿ ಆಫ್ ಲೇಬರ್. ಅದು ದಟ್ಸ್ ವಾಟ್ ಆ್ಯಕ್ಚುಲಿ ಇಟ್ ಮೀನ್ಸ್. ಯಾರಿಗೂ ಹೆದರಬಾರ್ದು, ಯಾರ ಹತ್ರನೂ ಅವಮಾನ ಮಾಡಿಸ್ಕೋಬಾರ್ದು. ಎಂಥವ್ರು ಎಷ್ಟೇ ಗ್ರೇಟ್ ಇರಲಿ, ಮೇಷ್ಟ್ರು ಹೊಡಿತಾಯಿದ್ರಂತೆ. ಒಂದಿನ ಏನೋ ಮಾಡಿ ಚಾವಟಿ ಇಟ್ಕೊಂಡಿರೋರಂತೆ ಕೈಲಿ. ಚಾವಟಿನ ಕೈ ಎತ್ತಿದ್ದಕ್ಕೆ ಓಕೆ, ನಮ್ಮಮ್ಮ ಹಾರಿ ಆ ಚಾವಟಿನ ಕಿತ್ಕೊಂಡು ಅವ್ರಿಗೆ ಹೊಡೆದ್ಬಿಟ್ಟು ಮನೆಗೆ ಓಡಿ ಬಂದ್ಬಿಟ್ಟಿದ್ರು. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಅಕ್ಕಿ ಕನೆಕ್ಷನ್ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ನಮ್ಮೊಂದಿಗೆ ಇವತ್ತು ಭಾಳ ವಿಶೇಷವಾದ ಅತಿಥಿ ಇದ್ದಾರೆ. ಇವ್ರನ್ನ ಹೇಗೆ ಯಾವ ಆ್ಯಂಗಲಿಂದ ನೋಡಿದರೆ ಅಂದರೆ ನೀವು ಯಾವ ಆ್ಯಂಗಲಿಂದ ನೋಡ್ತೀರಿ ಆ ಥರ ಕಾಣ್ತಾರೆ ಇವರು. ಸೊ ಹೀಗಾಗಿ ನಾವು ಎಲ್ಲ ಆ್ಯಂಗಲ್ಗಳಿಂದ ನೋಡುವಂಥ ಪ್ರಯತ್ನವನ್ನು ಇವತ್ತು ಮಾಡೋಣ. ಯಾಕೆಂದರೆ ಈ ವ್ಯಕ್ತಿ ನಮ್ಮ ಜೊತೆಗಿರುವಂಥವರು ಒಬ್ಬ ರಂಗಕರ್ಮಿ, ನಿರ್ದೇಶಕ, ನಟ, ಆ್ಯಕ್ಟಿವಿಸ್ಟ್ ಕೂಡ ಹೌದು. ಜೊತೆಗೆ ಬೆಂಗಳೂರಿನ ಅಭಿವೃದ್ಧಿಯನ್ನು ತುಂಬ ಹತ್ತಿರದಿಂದ ನೋಡಿಕೊಂಡು ಬೆಂಗಳೂರಿನ ಕಾಸ್ಗೋಸ್ಕರ, ಕನ್ನಡದ ಕಾಸ್ಗೋಸ್ಕರ ಹೋರಾಟ ಮಾಡಿದಂಥವ್ರು ಅವರು. ನಾವು ಪ್ಯಾನ್ ಇಂಡಿಯಾ ಸಿನಿಮಾಗಳಂತ ಕರಿತೀವಲ್ಲ, ಅವರು ನಮ್ಮ ಪ್ಯಾನ್ ಇಂಡಿಯಾ ನಟ ಅಂತ ಹೇಳ್ಬೋದು. ಅವ್ರು ಕನ್ನಡದ ಸಿನಿಮಾಗಳಿಗಿಂತ ಹೆಚ್ಚಾಗಿ ಹಿಂದಿ ಸಿನಿಮಾಗಳ ಮೂಲಕನೇ ನಮಗೆ ಜಾಸ್ತಿ ಪರಿಚಯ ಆದಂಥವ್ರು. ಸೊ ಅಂಥ ಒಬ್ಬ ಮತ್ತು ತಮ್ಮ ಅಭಿಪ್ರಾಯಗಳನ್ನ ಮುಕ್ತವಾಗಿ ಹೇಳುವಂಥ ಅವರ ಧೈರ್ಯ ಅವರಲ್ಲಿದೆ. ಸೊ ಅವರೇ ನಮ್ಮ ಪ್ರೀತಿಯ ಪ್ರಕಾಶ್ ಬೆಳವಾಡಿಯವರು. ನಮಸ್ಕಾರ ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ಮೊದಲನೇದಾಗಿ ನಿಮ್ಮ ಬಗ್ಗೆ ನಾನು ಯೋಚನೆ ಮಾಡ್ತಿರ್ಬೇಕಾದ್ರೆ ನನಗೊಂದು ತುಂಬ ಕುತೂಹಲ ಅನಿಸೋದು, ಭಾಳಷ್ಟು ಜನರಿಗೆ ಅದು ಅನಿಸ್ಬೋದು ಅಂತ ಅನಿಸುತ್ತೆ. ಬೆಂಗಳೂರನ್ನ ತುಂಬ ಹತ್ತಿರದಿಂದ ನೋಡಿರುವಂಥ ತುಂಬ ಜನ ನೋಡಿರ್ತಾರೆ, ಬಟ್ ಅದನ್ನು ಗಮನಿಸಿರುವಂಥ ವ್ಯಕ್ತಿಗಳಲ್ಲಿ ನೀವೊಬ್ಬರು ಅಂತ ಅನಿಸುತ್ತೆ. ಯಾಕೆಂದರೆ ನಾನು 99ನಲ್ಲಿ ಬೆಂಗಳೂರಿಗೆ ಒಂದು ಕರ್ನಾಟಕ ಫಿಲ್ಮ್ ಟೆಕ್ನಿಕಲ್ ಟ್ರೈನಿಂಗ್ ಸೆಂಟರ್ ಅಂತ ಒಂದು ನಿರ್ದೇಶಕರ ಕೋರ್ಸಿಗೆ ಸೇರಿದ್ದೆ. ಅಲ್ಲಿ ನನಗೆ ಮೊದಲನೇ ಬಾರಿಗೆ ನಾನು ಪೇಪರ್ಗಳಲ್ಲಿ ಓದ್ತಿರುವಂಥ ಒಬ್ಬ ವ್ಯಕ್ತಿ ಸಿಕ್ಕರು. ಅವರೇ ಮೇಕಪ್ ನಾಣಿ. ಆ ಮೇಕಪ್ ನಾಣಿಯವರು, ಅವ್ರ ಹೆಸರು ಫುಲ್ ಹೆಸರು ಬೆಳವಾಡಿ ನಂಜುಂಡಯ್ಯ ನಾರಾಯಣ. ಎಸ್, ಅವ್ರ ಹೆಸರು ಫುಲ್ ಹೆಸರು ಬೆಳವಾಡಿ ನಂಜುಂಡಯ್ಯ ನಾರಾಯಣ, ನಮ್ಮ ಪ್ರಕಾಶ್ ಬೆಳವಾಡಿಯವರ ಫಾದರ್. ಭಾರ್ಗವಿ ನಾರಾಯಣ್ ನಾವು ನೋಡಿರುವಂಥ ತುಂಬ ಒಳ್ಳೆ ಆ್ಯಕ್ಟ್ರೆಸ್. ಇವ್ರ ತಾಯಿ ಸುಧಾ ಬೆಳವಾಡಿ ಇವ್ರ ತಂಗಿ, ತೇಜು ಬೆಳವಾಡಿ ಇವ್ರ ಮಗಳು. ಸೊ ಹೀಗೆ ಇವರ ಕುಟುಂಬ ಕಲೆ ಮತ್ತು ಸಾಹಿತ್ಯದ ಮಧ್ಯದಲ್ಲಿ ಬೆಳ್ಕೊಂಡು ಬಂದಿದೆ. ಹೀಗಾಗಿ ನೀವು ಬೆಂಗಳೂರನ್ನ ತುಂಬ ಚೆನ್ನಾಗಿ ನೋಡ್ರಿ ಅಂತ ನನಗನ್ಸುತ್ತೆ. ಸೊ 2 ಪ್ರಶ್ನೆಗಳಿದೆ ಇದರಲ್ಲಿ. ಮೊದಲನೇದಾಗಿ ಈ ಕುಟುಂಬದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ನಿಮ್ಮ DNA ಏನಿದೆ ಆ್ಯಕ್ಚುಲಿ? ನಾವು ಮೂಲ ಹಳೆ ಮೈಸೂರಿನವರು. ನಮ್ಮ ಯೋಚನೆಗಳು ಮತ್ತು ನಮ್ಮ ಮೌಲ್ಯಗಳೆಲ್ಲ ಹಳೆ ಮೈಸೂರಿನ ಮೌಲ್ಯಗಳು. ಈಗ ನಮ್ಮ ಮನೇಲಿ ನಮ್ಮ ತಾಯಿ ನನಗೆ ಹೊಡೆದಿದ್ದೆ ನೆನಪಿಲ್ಲ. ಒಂದಿನ ಹೊಡೆದಿಲ್ಲ ಅವರು. ಓಕೆ. ಆದರೆ ಒಂದು ಸಲ ನನ್ನ ಹಿತ್ತಲಲ್ಲಿ ಕಕ್ಕಸಿತ್ತು ನಮ್ಮ ಮನೇಲಿ, ಜಯನಗರದಲ್ಲಿ. ಅಲ್ಲಿ ಹೋಗಿ ಲಾಕ್ ಮಾಡಿಬಿಟ್ಟಿದ್ರು. ಮೈಸೂರು ಜಯನಗರದಲ್ಲಿ? ಇಲ್ಲಿ ಬೆಂಗಳೂರಲ್ಲಿ. ಓಕೆ. ಒಂದ್ಸಲ ಲಾಕ್ ಮಾಡಿಬಿಟ್ಟಿದ್ರು ನನ್ನ. ಯಾಕೆ ಅಂದರೆ ನಾನು ಒಂದು ಪೆನ್ಸಿಲ್, ನಮಗೆ ವಾರಕ್ಕೆ ಒಂದು ಅರ್ಧ ಪೆನ್ಸಿಲ್ ಕೊಡೋರು ನಮ್ಮ ತಾಯಿ. ಅಂದರೆ ಪೆನ್ಸಿಲ್ ನಮ್ಮ ಬ್ಲೇಡಲ್ಲಿ ಕಟ್ ಮಾಡಿ ಅದನ್ನು ಜೀಬಿಟ್ಟು ಅರ್ಧ ಪೆನ್ಸಿಲ್ ವಾರಕ್ಕೆ ಕೊಡೋರು ಸ್ಕೂಲ್ಗೆ ಹೋಗ್ಬೇಕಾದ್ರೆ. ಓಕೆ. ನನ್ನ ಹತ್ರ ಬೇರೆ ಒಂದು ಇದು ಪೆನ್ಸಿಲ್ಲು ಅಥವಾ ಪೆನ್ಸಿಲ್ ಇಲ್ದರೆ ಇರೇಸರು, ರಬ್ಬರ್ ಅಂತೀವಲ್ಲ, ಅದಿತ್ತು ಅನಿಸುತ್ತೆ ನನಗೆ. ಯಾವುದಿನ
ಅದು ಅವ್ರು ಕೊಡಿಸಿದ್ದಲ್ಲ ಅದು. ಇದು ಎಲ್ಲಿಂದ ಸಿಕ್ತು ನಿನಗೆ ಅಂತ ಕೇಳಿದ್ರು. ಓಕೆ. ನಂದು ನನ್ನ ಬ್ಯಾಗಲ್ಲಿ ಅದು ಸಿಕ್ತು. ನಾನು ಏನು ಹೇಳಿದ್ನೋ ಗೊತ್ತಿಲ್ಲ, ಏನು ಹೇಳಿದ್ರು ಸುಳ್ಳಿರುತ್ತೆ ಅದು. ಯಾಕೆಂದರೆ ಅದು ನಿಮ್ದಲ್ಲ, ಅದು ಕದ್ದಿದ್ದು ಅಂತ ಹೇಳ್ಬೇಕಾಗಿತ್ತು. ಅದು ಬಿಟ್ಟು ಏನು ಹೇಳಿದ್ರು ಸುಳ್ಳೆ ಅದು. ಆಯ್ತಾ, ನಾನು ಹೇಳಿದ್ದಕ್ಕೆ ನೀನು ಸುಳ್ಳು ಹೇಳಿದ್ಯಾ ಅಂದ್ಬಿಟ್ಟು ನನ್ನ ಒಂದು ಅದೇ ನನಗೆ ಸಿಕ್ಕಿರೋ ಹೈಯೆಸ್ಟ್ ಪನಿಷ್ಮೆಂಟು. ನಮ್ಮ ತಾಯಿದು ಏನಿತ್ತಂದರೆ ಯಾವ ಕಾರಣಕ್ಕೂ ಸುಳ್ಳು ಹೇಳ್ಬಾರ್ದು. ಆ ಥರ ಆ ಥರದ್ದು ಏನೇನೋ ಹೇಳ್ಕೊಡೋರು ನಮಗೆ. ನಮ್ಮ ತಂದೆದು ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಸಲ ನಮ್ಮ ತಂದೆಗೆ ತುಂಬ ಜನ ಶಿಷ್ಯರು ಅಂದರು, ತುಂಬ ಜನ. ಅಂದರೆ ಈಗ ಸಿನಿಮಾದಲ್ಲಿ, ನಾಟಕದಲ್ಲಿ ಬಂದು ಹೋದ ಎಷ್ಟೋ ದೊಡ್ಡ ದೊಡ್ಡ ಹೆಸರುಗಳು ನಮ್ಮ ತಂದೆ ಜೊತೆ ಇದ್ದವರು. ಓಕೆ. ಅವ್ರಿಗೆಲ್ಲ ನಮ್ಮ ಮನೆ ಅವರೊಂದು ದೊಡ್ಡ ಮಹಾಗುರು ನಮ್ಮ ತಂದೆ ಅವ್ರಿಗೆಲ್ಲರಿಗೂ. ಅವ್ರಿಗೊಂದ್ಸಲ ಯಾರೋ ಬಂದು ಈ ಥರ ಶಿಷ್ಯರು ಬಂದು ನಿಮ್ಗೊಂದು ಸೈಟ್ ಕೊಡಿಸ್ತಿದ್ದೀನಿ ನಾನು ಬಿಡಿಯಲ್ಲಿ ಅಂತ ಅಂದರು. ನನ್ನ ಹತ್ರ ಆಗಲೇ ಮನೆ ಇದೆ ಅಂತ ಮಾಡಿ ಮೇಲೆ ನಡ್ಕೊಂಡೋದ್ರು ಅಷ್ಟೇ. ಬೇಡ ಅನ್ನೋ ಅಷ್ಟು ಟೈಮು ಇಲ್ಲ ಅವ್ರಿಗೆ. ಅದು ಹೇಳಿದ್ದೆ ಇನ್ಸಲ್ಟ್ ಅವ್ರಿಗೆ. ಓಕೆ. ನನ್ನ ಹತ್ರ ಆಗಲೇ ಮನೆ ಇದೆ ಅಂತ ಮಾಡಿ ಹತ್ಕೊಂಡೋದ್ರು. ಈ ಥರ ಮನೇಲಿ ನಾವು ಬೆಳೆದಿದ್ದು. ಓಕೆ. ಸೊ ನೀವು ನಮ್ಮನ್ನ ಕೇಳಿದ್ರೆ, ನೀವು ಹೇಳಿದ್ರಿ ಇವಾಗ ಈ ಸಾಹಿತ್ಯದ ಲೋಕ ಅಂತ. ಸಾಹಿತ್ಯ ಅನ್ನೋ ಮಾತೇ ಆಡ್ತಾ ಇರಲಿಲ್ಲ ನಮ್ಮ ಮನೆ, ಆ ಪದನೇ ಬಳಸ್ತಾ ಇರಲಿಲ್ಲ ನಮ್ಮ ಮನೆಯಲ್ಲಿ. ಆದರೆ ನಮ್ಮ ಮನೆಯಲ್ಲಿ, ನಾನು ಬೆಳೆದ ಮನೆಯಲ್ಲಿ ಇದ್ದಷ್ಟು ಪುಸ್ತಕಗಳನ್ನು ನಾನು ತುಂಬ ಅಪರೂಪ ಬೇರೆ ಕಡೆ ನೋಡಿರೋದು. ಒಂದು ಸತಿ ಅರಮನೆಯಲ್ಲಿ ನಾನು ಅವರು ಶ್ರೀಕಂಠದತ್ತ ಒಡೆಯರ್ ಅವರಿದ್ದಾಗ ಒಂದು ಸತಿ ಭೇಟಿ ಆಗೋಕೆ ಹೋಗಿದ್ದೆ ಅವ್ರನ್ನ. ಅವ್ರ ಲೈಬ್ರರಿಯಲ್ಲಿ ಮೀಟ್ ಆದ. ಅಷ್ಟೊಂದು ಪುಸ್ತಕಗಳಿತ್ತು. ಅಂದರೆ ಅದು ನಮ್ಮ ಮನೆ ಅಂತ ಹೇಳೋಕ್ಕಾಗಲ್ಲ, ಅದು ಅರಮನೆ. ಆ ಥರ ಬಾಲಾಜಿ ಅಂತ ಒಬ್ಬರು ಇದ್ದರು, ತುಂಬ ಫೇಮಸ್ ಇದ್ದರು, ಲಂಕೇಶ್ ಅವರಿಗೆಲ್ಲ ಫ್ರೆಂಡ್ ಆಗಿದ್ರು. ಬಾಲಾಜಿ ಅವರ ಲೈಬ್ರರಿ ಇತ್ತು ಅವ್ರ ಮನೇಲಿ, ಲೈಬ್ರರಿ. ಅದರಲ್ಲಿ ತುಂಬ ಪುಸ್ತಕಗಳಿದ್ವು. ಸುಮಾರು ಅಷ್ಟೇ ಪುಸ್ತಕಗಳು ನಮ್ಮ ಮನೆಯಲ್ಲಿದ್ವು. ನಮ್ಮ ತಾಯಿ ತುಂಬ ಪುಸ್ತಕ ಓದೋರು. ಮತ್ತು ನನಗೆ ಅಷ್ಟು ಅದು ಮನೇಲಿ ಇದ್ದಿದ್ದು ಎಲ್ಲ ಪುಸ್ತಕವನ್ನು ಓದಿಲ್ಲ ನಾನು. ಅಂದರೆ ಅದರಲ್ಲಿ ನಮ್ಮ ತಂದೆ ಕಲೆಕ್ಷನಲ್ಲಿ ತುಂಬ ಪುಸ್ತಕಗಳನ್ನ ನಾವು ಓದ್ತಾ ಇದ್ದೆ ನಾನು ಅವಾಗ. ಯಾಕೆ ಅಂದರೆ ನಮಗೆ ಸಾಹಿತ್ಯ ಅಂತ ಅದಕ್ಕೆ ಪದ ಇರಬೇಕು ಅಂತ ನಾವು ಹೇಳ್ತಾ ಇರಲಿಲ್ಲ. ನಮಗೆ ಪುಸ್ತಕ ಓದ್ತಾ ಇದ್ವಿ ಅಷ್ಟೇ. ಆ ಥರದ್ದು ನಮಗಿತ್ತು. ಬಟ್ ಈ ನೀವು ಹೇಳಿದಂಗೆ ಸಂಗೀತ ತುಂಬ ಇತ್ತು ಮನೆಯಲ್ಲಿ, ತುಂಬ ಇರೋದು. ಮತ್ತು ಈ ನಾಟಕ ಅಂತೂ ದಿನ ರಿಹರ್ಸಲ್ ಆಗೋದು ಮನೆಯಲ್ಲಿ. ಮತ್ತು ಈ ಸಿನಿಮಾಗೆಲ್ಲ ಕಾಸ್ಟಿಂಗ್ ಎಲ್ಲ ಮಾಡಬೇಕಾದ್ರೆ ನಮ್ಮ ಮನೆಯಲ್ಲಿ ಬಂದಾಗೋದು ಕಾಸ್ಟಿಂಗ್. ಎಷ್ಟೊಂದು ಸಿನಿಮಾಗಳಿಗೆ. ಒಂದು ಸತಿ ಮಣಿರತ್ನಂ ಅವರು ಫಸ್ಟ್ ಪಿಕ್ಚರ್ ಕನ್ನಡದಲ್ಲಿ ಮಾಡಿದಾಗ ನಮ್ಮ ಮನೆಯಲ್ಲಿ ಬಂದಿದ್ರು ಕಾಸ್ಟಿಂಗಿಗೆ. ಪಲ್ಲವಿ. ಹಾಂ, ನಮ್ಮ ಮನೆಯಿಂದನೇ ಆಗಿದ್ದದು ಕಾಸ್ಟಿಂಗ್. ಅದರಲ್ಲಿ ನಮ್ಮ ತಾಯಿ ಮಾಡಿದ್ದಾರೆ ಅನ್ಸುತ್ತೆ. ಪಲ್ಲವಿಯಲ್ಲಿ ಅವರು ನಮ್ಮ ಮನೆಗೆ ಬರ್ತಾಯಿದ್ರು ಅವಾಗ. ಆ್ಯಕ್ಚುಲಿ ಅವರು ನಮ್ಮ ಮನೆಗೆ ಬಂದು ನಮ್ಮ ಅಕ್ಕ ಸುಜಾತ ಅವ್ರನ್ನ ಇದಕ್ಕೆ ಅಲ್ಲೊಂದು ನರ್ತಕಿ ಕೆಳಗಡೆ ಇತ್ತಲ್ರಿ, ಸಪ್ನ ಥಿಯೇಟರಾ, ಸಪ್ನ ಅಂತ ಚಿಕ್ಕ ಥಿಯೇಟರ್ ಇತ್ತು. ಅದೇ ಈಗಲೂ ಇದೆ. ಆರ್ಟ್ ಸಿನಿಮಾ ಎಲ್ಲ ತೋರಿಸೋರು. ಸಪ್ನಲ್ಲಿ ತುಂಬ ಆರ್ಟ್ ಸಿನಿಮಾಗಳು ಬರೋದು. ಅಲ್ಲಿ ಸಪ್ನಲ್ಲಿ ಇದು GVIR ಅವರ ಹಂಸಗೀತೆ ನಡೀತಾ ಇತ್ತು. ಈ ಮಣಿರತ್ನಂನ ಅವರು ನಮ್ಮ ಅಕ್ಕ ಹಂಸಗೀತನೊಳಗೆ ಕರ್ಕೊಂಡೋಗಿದ್ದು ನಂಗೆ ಜ್ಞಾಪಕ ಇದೆ ನನಗೆ. ಆ ಥರ ನಮ್ಮ ಮನೆಗೆ ಯಾರ್ಯಾರೋ ಬರೋರು ಆವಾಗ. ಸೊ ನಾವು ಅಂಥ ವಾತಾವರಣದಲ್ಲಿ ಬೆಳೆದಿದ್ದೀವಿ. ನಮಗೇನಂದರೆ ನಮ್ಮ DNA ಏನಂದರೆ ಅದೇ. ನಮ್ಮ ತಂದೆ ಇಂಗ್ಲೀಷ್ ಥಿಯೇಟರ್ ಮಾಡೋದ್ರಲ್ಲಿ ಸ್ಥಾಪಕ ಸಂಘಟಕರಲ್ಲಿ ಅವರೊಬ್ಬರಾಗಿದ್ದರು ನಮ್ಮ ತಂದೆ. ಬೆಂಗಳೂರು ಲಿಟಲ್ ಥಿಯೇಟರ್. ಮತ್ತು ಈ ಉಲ್ಲಾಲ್ ಶೀಲ್ಡ್ ಅಂತ ಆಗೋದು, ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಅಂತ ಆಗೋದು ಮೊದಲು. ಅದರಲ್ಲಿ ಎಷ್ಟೋ ತಂಡಗಳನ್ನ ಹುಟ್ಟಾಕಿದ್ದು ನಮ್ಮ ತಂದೆ. ಮತ್ತು ಇಂಡಸ್ಟ್ರಿಯಲ್ ಡ್ರಾಮಾ ಕಾಂಪಿಟೇಷನ್ ಅಂತ ಆಗೋದು. ಈ ಮೈಕೋ, BL, ITI ಎಲ್ಲೆಲ್ಲೋ ಇರೋದು. ಅಲ್ಲೆಲ್ಲ ಈ ನಾಟಕ ಮಾಡುವ ಥರದ ತಂಡಗಳನ್ನ ಕಟ್ಟಿದ್ದು ನಮ್ಮ ತಂದೆ. ಸೊ ನಮ್ಗೆ ಎಲ್ಲ ಥರದ ಜನರ ಸಂಪರ್ಕನೂ ಇತ್ತು. ಈಗಿರೋ ಈ ಲೆಫ್ಟ್ ರೈಟ್ ಜಗಳ ಎಲ್ಲ ನಮಗೆ ಗೊತ್ತಿರಲಿಲ್ಲ. ಎಲ್ಲ ಥರದವರು ಬರೋರು ನಮ್ಮ ಮನೆಗೆ. ಸೊ ನಮ್ಮ DNA ಏನಂದರೆ, ಮೊದಲು ನಾವು ಮೈಸೂರಿನವರು, ಹಳೆ ಮೈಸೂರು ಅಂದರೆ ಬೆಂಗಳೂರಿನ ಪ್ರೀತಿಸೋ ಜನ. ನಮಗೆ ಹಳೆ ಮೈಸೂರದ್ದು ಪ್ರೀತಿ ಇತ್ತು. ಆಮೇಲೆ ಕರ್ನಾಟಕದ ಪ್ರೀತಿ, ಮತ್ತು ನಮಗೆ ಕನ್ನಡದ ಪ್ರೀತಿ, ನಮಗೆ ಭಾರತದ ಪ್ರೀತಿನ ಆ ಥರದ್ದು. ನಾವು ನಾವು ಬೆಳೆದಾಗ ವಿ ಆರ್ ಎ ವೆರಿ ಪೇಟ್ರಿಯಾಟಿಕ್ ಫ್ಯಾಮಿಲಿ.
ನಮ್ಮ ತಂದೆ ಏನು ಹೇಳ್ತಾ ಇರಲಿಲ್ಲ ಹೆಚ್ಚು, ಬಟ್ ನಮಗೆ ತುಂಬ ಇದು ದೇಶಭಕ್ತಿ ತುಂಬ ದೊಡ್ಡದಿತ್ತು ನಮ್ಮ ಮನೆಯಲ್ಲಿ. ದೇಶ ಪ್ರೇಮ ಅನ್ಬೇಕು, ದೇಶಭಕ್ತಿಗಿಂತ ತುಂಬ ದೊಡ್ಡ ವಿಷಯ ಆಗಿತ್ತು ನಮ್ಮ ಮನೆಯಲ್ಲಿ. ಈಗೆಲ್ಲ ಸ್ವಲ್ಪ ಈ ಹೊಸ ಲಿಬರಲ್ ಏನೇನೇನು ಬಂದಿದೆ ಅದಕ್ಕೆ ನಮ್ಮ ಹೊಸ ಜನರೇಷನಲ್ಲಿ ಸ್ವಲ್ಪ ಅದನ್ನೆಲ್ಲ ಕ್ವೆಶ್ಚನ್ ಮಾಡೋರು ಇದ್ದಾರೆ ಇವಾಗ. ಆದರೆ ನಮ್ಮ ಜನ್ರೇಷನ್ವರೆಗೂ ನಮಗೆ ದೇಶ ಅನ್ನೋದು ತುಂಬ ಮುಖ್ಯ ಆಯಿತು. ಅಂದರೆ ದೇಶ ಅಂದರೆ ಪ್ರಾರಂಭ ಆಗೋದು ನಮ್ಮ ಬೀದಿಯಿಂದ. ನಾವು ಪಟಾಕಿ ಹೊಡೆದ್ರೆ, ಬೀದಿಯಲ್ಲಿ ಪಟಾಕಿ ಹೊಡೆದ ಮೇಲೆ ನಮ್ಮ ತಂದೆ ನಮಗೆಲ್ಲರಿಗೂ ಕರ್ಕೊಂಬಂದು ನಾವೆಲ್ಲ ಪರಕೆ ಇಟ್ಕೊಂಡು ನಮ್ಮ ಮನೆಯಿಂದ ಈ ಕಡೆ 2 ಮನೆ ಈ ಕಡೆ 2 ಮನೆವರೆಗೂ ರೋಡನ್ನು ನಾವು ಕ್ಲೀನ್ ಮಾಡ್ತಾಯಿದ್ವಿ. ನಾವು ಯಾವ ಏರಿಯಾದಲ್ಲಿ? ಜಯನಗರ 8ನೇ ಬ್ಲಾಕ್ 37ನೇ ಕ್ರಾಸು ಎ. ಸೊ ಹಾಗೆ ನನಗೊಂದು ಪ್ರಶ್ನೆ, ನಿಮ್ಮ ತಂದೆ ಅವರಿಂದ ಶುರು ಆಗಿದ್ದ ಈ ಒಂದು DNA ಅಂದರೆ ಈ ಥರದೊಂದು ಟ್ರಾನ್ಸಿಷನ್ ನಿಮ್ಮ ಮನೇಲಿ, ಅಂದರೆ ಒಂದು ನಾರ್ಮಲ್ ಫ್ಯಾಮಿಲಿ ನಾವು ಹೇಳ್ತಿರೋದು ಪರ್ಸೆ ನಾರ್ಮಲ್ ಅಂತೀವಿ, ಒಂದು ಕೆಲಸ ಮಾಡೋಕ್ಕೆ ಹೋಗ್ತೀವಿ, ಓಕೆ ಲೈಫ್ ಲಾಂಗ್ ಅಲ್ಲೇ ಹೋಗುತ್ತೆ, ಆ ಥರದ್ದು ನಿಮ್ಮ ತಂದೆಯಿಂದ ಶುರುವಾಗಿದ್ದ, ನಿಮ್ಮ ತಾಯಿಯಿಂದ ಶುರುವಾಗಿದ್ದ, ಅಥವಾ ನಿಮ್ಮ ತಂದೆಗಿನ ಮುಂಚೆ ನಿಮ್ಮ ತಾತನವರಿಂದ ಬಂದದ್ದ ಆ ಬಳುವಳಿ, ಆ ಥರದ್ದು ಏನಾದ್ರು ನೆನಪು? ನನಗೆ ಯಾರು ಈ ಪ್ರಶ್ನೆ ಕೇಳಿಲ್ಲ. ಅಂದರೆ ನೀವು ಕೇಳಿದ ತಕ್ಷಣ ನನಗೆ ಅದರಲ್ಲಿ ಒಂದು ವಿಚಿತ್ರವಾದ ವಿಪರ್ಯಾಸವನ್ನು ನಾನು ನೋಡಿದ್ದೀನಿ ಅದರಲ್ಲಿ. ನಮ್ಮ ತಾಯಿ ಅತ್ಯಂತ ಬಡತನದ ಬ್ಯಾಕ್ಗ್ರೌಂಡಿಂದ ಬಂದಿದ್ದು. ಓಕೆ. ಅಂದರೆ ಮಹಾರಾಣಿ ಥರನೇ ಬಿಹೇವ್ ಮಾಡ್ತಾ ಇದ್ದಿದ್ದು ಅವರು, ನಮ್ಮ ತಾಯಿ. ನಮ್ಮ ತಂದೆಯವರು ಅವ್ರ ಮಹಾರಾಣಿ ಥರ ಇದ್ರೂ ಕೂಡ ನೋಡೋಕ್ಕೂ ಅಷ್ಟೇ ಚಂದ, ಅವ್ರ ಬಿಹೇವಿಯರ್, ಅವ್ರ ಆ್ಯಟಿಟ್ಯೂಡ್ ಎಲ್ಲ ಮಹಾರಾಣಿ ಥರನೇ ಇತ್ತು ಅವ್ರದ್ದು. ಓಕೆ. ನಮ್ಮ ತಂದೆಯವರು ಅವರಲ್ಲಿ ತುಂಬ ಇದು ಸ್ವಲ್ಪ ಮಟ್ಟಿಗೆ ಅನುಕೂಲ ಇದ್ದಿದ್ದ ಬ್ಯಾಕ್ಗ್ರೌಂಡಿಂದ ಬಂದವರು ಅವರು. ಆದರೆ ನಮ್ಮ ತಂದೆಗೆ ಪರ್ಸನಲಿ ಆ ಥರದ ಅನುಕೂಲ ಇರಲಿಲ್ಲ. ಯಾಕೆಂದರೆ ಅವ್ರಿಗೆ ಏನಾಗಿತ್ತು, ನಮ್ಮ ತಾತ ನಂಜುಂಡಯ್ಯ ಅಂತವರು LMP ಡಾಕ್ಟರ್ ಅವರು. ಎಲ್ಲೆಲ್ಲೋ ಪೋಸ್ಟ್ ಮಾಡೋರು, ಅವ್ರನ್ನ ಆಗುಂಬೆಯಲ್ಲೆಲ್ಲ ಪೋಸ್ಟ್ ಮಾಡೋರು. ಅವ್ರು ಆಗುಂಬೆಯಲ್ಲಿ ಹೋಗ್ಬಿಟ್ಟು ನ್ಯಾಷನಲ್ ಲೆವೆಲ್ ಬ್ಯಾಡ್ಮಿಂಟನ್ ಕಾಂಪಿಟೇಷನ್ ಮಾಡಿಸಿದ್ರು. ಆ ಥರ ಅವ್ರು ನಮ್ಮ ತಂದೆ ಕಡೆ ಅವರೆಲ್ಲ ಸ್ಪೋರ್ಟ್ಸಲ್ಲಿ ತುಂಬ ಆ್ಯಕ್ಟಿವ್, ಆ ಥರದ ಜನ ಅವರು. ನಮ್ಮ ತಂದೆ, ನಾನು ಒಂದು ಸತಿ ಅವ್ರದ್ದು ಕತೆ ಕೇಳಿದ್ದೀನಿ ನಾನು. ಈ ಗಾಂಧಿ ಬಜಾರಲ್ಲಿ ಅವ್ರನ್ನ ಮನೆಯಿಂದ ಆಚೆ ಕಳಿಸ್ಬಿಟ್ಟಿದ್ರು. ಅಂದರೆ ಮನೆಯಲ್ಲಿ ಎಲ್ಲ ಜಗಳ ಆಗಿ ಅವ್ರ ತಾತನ ಮನೇಲಿ ಅವ್ರಿಗೆ ಇರೋದಕ್ಕೆ ಆಗಲಿಲ್ಲ. ಯಾಕೆಂದರೆ ತುಂಬ ಜನ ಅಲ್ಲಿದ್ದು ಎಲ್ಲರನ್ನೂ ನೋಡ್ಕೊಳಕ್ಕಾಗಲ್ಲ ಅಂತೆಲ್ಲ ಹೇಳಿ ನಮ್ಮ ತಂದೆ ಹೊರಗೆ ಹೋಗ್ಬೇಕಾಗಿತ್ತು. ಅವ್ರಿನ್ನೂ ಕಾಲೇಜ್ ಆಗ್ತಾನೆ ಮುಗಿಸಿಲ್ಲ. ಕಾಲೇಜ್ ಅವ್ರು ಡಿಗ್ರಿ ಮಾಡಲೇ ಇಲ್ಲ. ಅವರು ಇಂಜಿನಿಯರಿಂಗ್ ಅರ್ಧ ಬಿಟ್ಟರು, ಸೈನ್ಸ್ ಅರ್ಧ ಬಿಟ್ಟರು. ಅವರು ಕೆಲಸಕ್ಕೆ ಆಗ್ತಾನೆ ಸೇರಿದ್ರು ಅನಿಸುತ್ತೆ. ಜಯನಗರದ ಗಾಂಧಿ ಬಜಾರ್ ಸರ್ಕಲ್ ಹತ್ತಲ್ಲಿ ಒಂದು ಯಾವುದೋ ಚಿಕ್ಕ ಜಾಗದಲ್ಲಿ ಒಂದು ಬಾಡಿಗೆಗಿದ್ದು, ಯಾರೂ ನೋಡಬಾರ್ದು ಅಂತ ಬೆಳಗ್ಗೆ 5 ಗಂಟೆಗೆ ಬಂದು ಬೀದಿ ನಲ್ಲಿಯಲ್ಲಿ ಹ್ಯಾಂಡ್ ಪಂಪಲ್ಲಿ ಸ್ನಾನ ಮಾಡಿಕೊಂಡು ಸೈಕಲಲ್ಲಿ ಕಿರ್ಲೋಸ್ಕರ್ ಫ್ಯಾಕ್ಟ್ರಿವರೆಗೂ ಹೋಗೋರು ಕೆಲಸಕ್ಕೆ. ಆ ಥರ ಬ್ಯಾಕ್ಗ್ರೌಂಡಿಂದ ಬಂದಿದ್ದು. ನಮ್ಮ ತಾಯಿನವರ ಭೇಟಿಯಾದಾಗ ನಮ್ಮ ತಾಯಿ ಕಾಲೇಜಲ್ಲಿದ್ದರು, ವಿದ್ಯಾ ಕಾಲೇಜಲ್ಲಿ. ಆಗೆಲ್ಲ ಕಾಲೇಜಲ್ಲಿ ಹೆಂಗಸರು ಹುಡುಗಿರ ತಂಡ ಬೇರೆ ಬೇರೆ ಇರಬೇಕು. ಹುಡುಗಿರನ್ನ ಸೇರಿಸ್ಕೊಂಡು ನಾಟಕ ಮಾಡೋಂಗಿಲ್ಲ, ಹುಡುಗಿರ ತಂಡ ಹುಡುಗರನ್ನ ಸೇರಿಸ್ಕೊಂಡು ಮಾಡೋಂಗಿಲ್ಲ. ಆ ಥರ ಇತ್ತು. ಅದರಲ್ಲಿ ನಮ್ಮ ತಾಯಿ ಗಂಡು ಪಾತ್ರ ಮಾಡೋರು. ಅದಕ್ಕೆ ಅವ್ರಿಗೆ ಮೀಸೆ ಅಂಟಿಸೋಕ್ಕೆ ಅಂತ ನಮ್ಮ ತಂದೆ ಅಲ್ಲಿ ಹೋಗಿದ್ದು. ಇದು ಕತೆ ಎಲ್ಲರಿಗೂ ಗೊತ್ತಿದೆ ಆ್ಯಕ್ಚುಲಿ. ಅವ್ರು ಅಂಟಿಸೋಕ್ಕೆ ಅಂತ ಹೋಗಿದ್ದಾಗ ಅವ್ರು ಮೀಸೆ ಇದನ್ನು ಪೆನ್ಸಿಲಲ್ಲಿ ಬೆಳೆದಿದ್ದಕ್ಕೆ ಇದು ಚೆನ್ನಾಗಿಲ್ಲ, ನನಗೆ ಕ್ರೇಪೇರ್ ಅಂಟಿಸ್ಬೇಕು ಅಂತೇಳಿ ಇವರು ಗೇಲಿ ಮಾಡಿದ್ದಾರೆ. ಇವರು ಆಗಲೇ ಫ್ಯಾಕ್ಟ್ರಿಲಿ ಕೆಲಸ ಮಾಡೋ ಸೈಕಲ್ ಹಿಡ್ಕೊಂಡು ಹೋಗಿ ಬಂದು ಎಲ್ಲ ಮೇಕಪ್ ಮಾಡೋರು. 3 ರೂಪಾಯಿಗೆ 4 ರೂಪಾಯಿಗೆ ಅದು ಮೇಕಪ್ ಚಾರ್ಜ್ ಮಾಡೋರು ಅವರು. ಇಲ್ಲಮ್ಮ ಅದು ಹಚ್ಚಿದ್ರೆ ಕೆಲವ್ರಿಗೆ ಬೆಳೆದ್ಬಿಡುತ್ತೆ ಆಮೇಲೆ ಅಂತ ಹೇಳಿದ್ದಕ್ಕೆ ನಮ್ಮ ತಾಯಿ ಯೋಚನೆ ಮಾಡಿ ಹೇಳಿದ್ರಂತೆ, ನನಗೆ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ, ನನಗೆ ಬೆಳೆದ್ರೂ ಪರವಾಗಿಲ್ಲ ಅಂತ ಅಂದ್ರಂತೆ. ಅದಾದಮೇಲೆ ಅವ್ರನ್ನ ಪರ್ಸ್ಯೂ ಆಗಿ ಅವ್ರನ್ನ ಮದುವೆ ಆಗಿದ್ದು. ಬೇರೆ ಥರನೂ ನೋಡಿದ್ದಾರೆ ಅವ್ರನ್ನ. ಯಾಕೆಂದರೆ ನಮ್ಮ ತಾಯಿ ಇದ್ದಿದ್ದು ಮನೇಲಿ ಬಾಡಿಗೆಗಿದ್ರು ನಮ್ಮ ತಂದೆಯವರು. ನಮ್ಮ ತಾಯಿದು ಬ್ಯಾಕ್ಗ್ರೌಂಡ್ ಏನಿತ್ತಂದರೆ, ಅವ್ರು 6 ವರ್ಷ ಇದ್ದಾಗ ಅವ್ರ ತಂದೆ ತೀರ್ಕೊಂಡ್ಬಿಟ್ಟಿದ್ರು. ಅವರು ಮನೆ ಒಳಗಡೆನೆ ಈ ಥರ ಒಂದು ಹಾಲಲ್ಲಿ ಅರ್ಧ ಗೋಡೆ ಕಟ್ಟಿ, ಈ ಕಡೆ ಅವರು ಇದ್ದರು, ಆ ಕಡೆ ಬಾಡಿಗೆ ಕೊಟ್ಟು, ಆ ಬಾಡಿಗೆ 16 ರೂಪಾಯಿ ಏನೋ ಬಾಡಿಗೆನಲ್ಲಿ ನಮ್ಮ ತಾಯಿ ಅಣ್ಣ ಚಿಂತಾಮಣಿಯನ್ನು ನಮ್ಮ ಅಜ್ಜಿ ಬೆಳೆಸಿದ್ದು. ಆ ಥರ ಬಡತನದಲ್ಲಿ ಬಂದಿದ್ದು ನಮ್ಮ ತಾಯಿ. ಆದ್ರೂ ಅವರು
ಅವರು ಅವ್ರ ಆ್ಯಟಿಟ್ಯೂಡ್ ಹೆಂಗಿತ್ತು. ನಮ್ಮ ತಂದೆ ತುಂಬ ಹಂಬಲ್ ಆಗಿರೋರು. ಓಕೆ ನಮ್ಮ ತಾಯಿ ಆ್ಯಟಿಟ್ಯೂಡ್ ಎಲ್ಲ ಮಹಾರಾಣಿ ಥರನೇ ಅವರು. ಓಕೆ ಅವ್ರಿಗೆ ಏನು ಸ್ಟೇಜ್ ಮೇಲೆ ಸರಿಯಾಗಿ ನಿಂತ್ಕೊಳಕ್ಕೆ ಬರಲ್ಲ, ಅವ್ರ ಮುಂದೆ ಎಲ್ಲ ನನ್ನ ನಿಲ್ಲಿಸ್ಬೇಡಿ ಅಂತೆಲ್ಲ ಹೇಳ್ಬಿಡೋರು ಡೈರೆಕ್ಟರ್ಗೆ. ನಮ್ಮ ತಂದೆ ಹಂಗೆಲ್ಲ ಪಾಪ ಎಲ್ಲ ಲೈನ್ಸ್ ಬರ್ಕೊಂಡು ಎಲ್ಲ ಮಾಡೋರು ಅವರು. ಅಂದರೆ ಎಲ್ಲಿಂದ ಬಂತು ಗೊತ್ತಿಲ್ಲ, ಆದರೆ ನಮ್ಮ ತಂದೆ ಸೈಡಿಂದ ಇಷ್ಟು ಮಾತ್ರ ಕ್ಲಿಯರ್ ಬಂದಿದ್ದು. ಈಗ ನಾವು ಡಿಗ್ನಿಟಿ ಆಫ್ ಲೇಬರ್ ಅಂತ ಏನು ಹೇಳ್ತೀವೋ, ಅಂದರೆ ನಿಮ್ಮದು ಯಾವುದೇ ಕೆಲಸ ಇರಲಿ, ನಿಮಗೆ ಆ ಕೆಲಸವನ್ನು ಸರಿಯಾಗಿ ಮಾಡಿದ್ರೆ ಸಿಗೋದೇ ಗೌರವ. ಮತ್ತು ಯಾವ ಗೌರವ ಅಲ್ಲ. ಡಿಗ್ನಿಟಿ ದಟ್ ಕಮ್ಸ್ ಫ್ರಮ್ ಲೇಬರ್ ಇಸ್ ಡಿಗ್ನಿಟಿ ಆಫ್ ಲೇಬರ್. ಅದು ದಟ್ಸ್ ವಾಟ್ ಆ್ಯಕ್ಚುಲಿ ಇಟ್ ಮೀನ್ಸ್. ದ ಡಿಗ್ನಿಟಿ ಆಫ್ ಲೇಬರ್ ಅಂದರೆ ನೀವೇನು ಕೆಲಸ ಮಾಡ್ತೀರೋ ನಿಯತ್ತಾಗಿ ಮಾಡಬೇಕು, ಶ್ರದ್ಧೆಯಿಂದ ಮಾಡಬೇಕು. ಇದು ನಮ್ಮ ತಂದೆ ಮೌಲ್ಯ. ಅವ್ರ ಕಾರಲ್ಲಿ ನೀವು ಕೂತ್ಕೊಂಡು ಅವ್ರ ಕಾರ್ ತಗೊಳ್ಳೋ ಕಾಲಕ್ಕೆ ನೋಡಿ, ದಿನ ಬೆಳಗ್ಗೆ ಎದ್ದು ನಾನು ಅವ್ರ ಕಾರ್ನ ವಾಶ್ ಮಾಡ್ತಿದ್ದೆ, ಅವ್ರು ಶೂ ಪಾಲಿಷ್ ಮಾಡ್ತಿದ್ದೆ, ಸಾಕ್ಸು ಹೊರಗೆ ಕಾರ್ಮಿಕ ಶೂನಿಂದ ಅಲ್ಲಿ ಅವರು 8 ಗಂಟೆಗೆ ನೀವು ವಾಚ್ ಸೆಟ್ ಮಾಡ್ಕೋಬೋದು, ಮೆಟ್ಲಲ್ಲಿ ಇಳ್ಕೊಂಬರೋರು ಕೆಲಸಕ್ಕೆ ಹೋಗೋಕ್ಕೆ. ಮನೆ ಕಟ್ಟೋರ್ಗು, ಮನೆ ಕಟ್ಟೋಕ್ಕೆ 42,000 ರೂಪಾಯಿಗೆ ಮನೆ ಕಟ್ಟಿದ್ದವರು, ಜಯನಗರ ಮನೆ. ಆ 42,000ವನ್ನು 28 ಜನದಿಂದ ಬಾರೋ ಮಾಡ್ಕೊಂಡಿದ್ರು. 40 ವರ್ಷ ತೊಗೊಂಡ್ರು ತೀರ್ಸಕ್ಕೆ ಅದನ್ನು. ಆ ಥರ ಅಂದರೆ ಡಿಸಿಪ್ಲಿನ್. ಅಂದರೆ ಈಗ ಒಂದು ನಾಟಕದ ತಂಡದಲ್ಲಿ ಏನಾದ್ರು ಟಿಕೆಟ್ ದುಡ್ಡು ಬಂದರೆ ಅದೆಲ್ಲ ಒಂದು ಅಕೌಂಟಿಗೆ ಹೋಗಬೇಕು. ಅದು ಸುಚಿತ್ರಾದಲ್ಲಿ ಚೇರ್ಮನ್ ಪ್ರೆಸಿಡೆಂಟ್ ಆಗಿದ್ದರು, ಸುಚಿತ್ರಾ ಫಿಲ್ಮ್ ಸೊಸೈಟಿಗೆ. ಆಮೇಲೆ ಸುಚಿತ್ರಾ ಟ್ರಸ್ಟ್ಗೂ ಅವರೇ ಪ್ರೆಸಿಡೆಂಟ್ ಆಗಿದ್ದರು. ಅವರು ನಾನು ಸುಚಿತ್ರಾ ಸೇರಿದಾಗ ನನಗೆ ಹೇಳಿದ್ರು, ನಾನು ಸುಚಿತ್ರಲ್ಲಿ ಮ್ಯಾನೇಜಿಂಗ್ ಟ್ರಸ್ಟಿ ಆದಾಗ, ನಿಮ್ಮ ತಂದೆ ಇದ್ದಾಗ ಸುಚಿತ್ರಾದ ಲೆಡ್ಜರ್ನ ಅವ್ರು ತೀರ್ಕೊಳ್ಳೋವರೆಗೂ ನಾನು ಸುಚಿತ್ರಾಗೆ ಹೋಗಲಿಲ್ಲ. ನಾನು ಅವ್ರು ತೀರ್ಕೊಂಡ್ಮೇಲೆ ಹೋಗಿದ್ದು. ನಾನು ಅವರು ಅಕೌಂಟ್ ಲೆಡ್ಜರ್ನ ಟೇಬಲ್ ಮೇಲೆ ರಿವರ್ಸಲ್ಲಿ ತಿರುಗಿಸಿಡೋರು. ಯಾರು ಬಂದರೂ ಏನು ಅಕೌಂಟ್ ಹೆಂಗಾಗಿದೆ, ಒಂದು ಪಬ್ಲಿಕ್ ಟ್ರಸ್ಟ್ ಅಂದರೆ ಜನಕ್ಕೆ ಗೊತ್ತಿರಬೇಕು, ಅಷ್ಟು ಟ್ರಾನ್ಸ್ಪರೆಂಟಾಗಿರಬೇಕು ಅಂತ ಹೇಳೋರಂತೆ. ಆದರೆ ನಮ್ಮ ತಂದೆ ಕಡೆಯಿಂದ ಬಂದಿದ್ದ ಮೌಲ್ಯಗಳೆಲ್ಲ ಈ ಥರದ್ದು. ನಮ್ಮ ತಾಯಿ ಕಡೆಯಿಂದ ಬಂದಿದ್ದ ಮೌಲ್ಯಗಳೆಲ್ಲ ಬೇರೆ ಥರದ್ದು. ಅಂದರೆ ಯಾರಿಗೂ ಹೆದರಬಾರ್ದು. ಸುಳ್ಳು ಯಾಕೆ ಹೇಳ್ತೀವಿ? ಯಾರನ್ನಾರು ಕಂಡ್ರೆ ಭಯ ಇದ್ದರೆ ಸುಳ್ಳು ಹೇಳ್ತೀವಿ, ಅಥವಾ ಇನ್ಯಾರನ್ನೋ ಹೊಲ್ಸ್ಕೊಳಕ್ಕೆ ಸುಳ್ಳು ಹೇಳ್ತೀವಿ. ಇಲ್ಲದೇ ಯಾಕೆ ಹೇಳಬೇಕು ಸುಳ್ಳು? ಅವ್ರನ್ನ ನಮ್ಮ ತಾಯಿದ್ದು ಲಾಜಿಕ್ ಆ ಥರದ್ದು. ಏನಾದರೂ ಸುಳ್ಳು ಹೇಳ್ಬಾರ್ದು. ಮತ್ತು ಯಾರ ಹತ್ರನೂ ಅವಮಾನ ಮಾಡಿಸ್ಕೋಬಾರ್ದು. ಎಂಥವ್ರು ಎಷ್ಟೇ ಗ್ರೇಟ್ ಇರಲಿ, ನಿಮ್ಗೇನಾದ್ರು ಅವಮಾನ ಮಾಡಿದ್ರೆ ವಾಪಸ್ ಕೊಡಬೇಕು. ನಮ್ಮ ತಾಯಿದು ಅವ್ರ ಸ್ಕೂಲಲ್ಲಿದ್ದಾಗ ಅವರೊಬ್ಬರು ಮೇಷ್ಟ್ರು ತುಂಬ ಹೊಡಿತಾ ಇದ್ರಂತೆ. ನಾವು ಪ್ರೈಮರಿ ಸ್ಕೂಲಲ್ಲಿ ಹೇಳ್ತಿರೋದು. ಮೇಷ್ಟ್ರು ಹೊಡಿತಾ ಇದ್ರಂತೆ. ಒಂದಿನ ಏನೋ ಮಾಡಿ ಚಾವಟಿ ಇಟ್ಕೊಂಡಿರೋರಂತೆ ಕೈಲಿ. ಚಾವಟಿನ ಕೈ ಎತ್ತಿದ್ದಕ್ಕೆ ನಮ್ಮಮ್ಮ ಹಾರಿ ಆ ಚಾವಟಿನ ಕಿತ್ಕೊಂಡು ಅವ್ರಿಗೆ ಹೊಡೆದ್ಬಿಟ್ಟು ಮನೆಗೆ ಓಡಿ ಬಂದ್ಬಿಟ್ಟಿದ್ರಂತೆ. ಅವ್ರದ್ದು ಆ ಥರ. ಅವ್ರು ರೆಬೆಲ್ ಅವರು. ಯಾರು ಹೊರಟಾಗೆ ಮಾತಾಡ್ಸೋಂಗಿಲ್ಲ ಅವ್ರನ್ನ. ಕೇಳಿದೆ, ಅವ್ರು ತಡಿತಾ ಇರಲಿಲ್ಲ. ನಮಗೂ ಹೇಳೋರು, ಯಾರು ಅವಮಾನ ಮಾಡಿದ್ರೆ ತಡ್ಕೋಬಾರ್ದು. ಮತ್ತು ಎಷ್ಟು ಕ್ರೇಜಿ ಅವರಂದರೆ, ಅವರು ಗೌರ್ಮೆಂಟ್ ಕೆಲಸದಲ್ಲಿದ್ದರು ರೀ. ಅವರು ESI ಕಾರ್ಪೊರೇಷನಲ್ಲಿದ್ದರು. ಅವ್ರು ಹಿಂದಿ ದಿವಸ ಅಂತ ಮಾಡೋರು. ನಮ್ಮಮ್ಮ ಹೋಗ್ತಾ ಇರಲಿಲ್ಲ ಅದಕ್ಕೆ, ಕಂಪಲ್ಸರಿ ಅಂತ ಹೇಳಿದ್ರು ಹೋಗ್ತಾ ಇರಲಿಲ್ಲ. ಅವ್ರಿಗೆ ಪನಿಷ್ಮೆಂಟ್ ಪೋಸ್ಟ್ KGFಗೆಲ್ಲ ಪೋಸ್ಟ್ ಮಾಡೋರು. ಬೆಳಗ್ಗೆ 5 ಗಂಟೆಗೆ ಎದ್ದು KGFಗೆ ಹೋಗಿ ಇಲ್ಲ ಕಲಾಕ್ಷೇತ್ರದಲ್ಲಿ ಬಂದು ರಿಹರ್ಸಲ್ ಮಾಡೋದು, ಅಥವಾ ಶೋ ಮಾಡಿಕೊಂಡು ಮನೆಗೆ ಬಂದು ಅವರು MA ಲಿಟ್ರೇಚರಿಗೆ ಕಟ್ಟಿದ್ರು. ನಾ ಇಂಜಿನಿಯರಿಂಗ್ ಓದಬೇಕಾದ್ರೆ ನನಗೆ ಓದೋಕ್ಕೆ ಸುಸ್ತಾಗ್ಬಿಟ್ಟಿದ್ದೆ, ನೀನೇ ಓದು ಅಂತ ನನ್ನ ಕೈಯಲ್ಲಿ ಓದಿಸ್ಕೊಳ್ಳೋರು ಆ ಬುಕ್ಸ್ನೆಲ್ಲ. ಆ ಥರ ಅವರು ಎಷ್ಟು ಹಠ ಅಂದರೆ, ನನಗೆ ಹೇಳಿದ್ರು, ನಮಗೆ 600 ಮಾರ್ಕ್ಸ್ಗೆ 50 ಮಾರ್ಕ್ ಹಿಂದಿ. ನಾನು 10ನೇ ಕ್ಲಾಸಲ್ಲಿದ್ದ. ಹೈಸ್ಕೂಲಲ್ಲಿ 3 ವರ್ಷ ಹಿಂದಿ ಇತ್ತು ನಮ್ಗೆ ಕಂಪಲ್ಸರಿ. ಆದರೆ ಕ್ಲಾಸ್ ಕಂಪಲ್ಸರಿ ಇರೋದು, ಅಂದರೆ ಎಕ್ಸಾಮ್ ಕಂಪಲ್ಸರಿ ಅಲ್ಲ. ಏನೋ ಸಿಸ್ಟಮ್. ನೀವು ಹಿಂದಿ ಎಕ್ಸಾಮ್ ತೊಗೊಳ್ದಿದ್ರೆ 550 ಮಾರ್ಕ್ಸಿಗೆ ಮಾತ್ರ ನಿಮ್ಮನ್ನ ಜಡ್ಜ್ ಮಾಡೋರು. ಹಿಂದಿ ತೊಗೊಂಡ್ರೆ 600 ಮಾರ್ಕ್ಸಿಗೆ ಮಾಡೋರು. ನಮ್ಮಮ್ಮ ಹಿಂದಿ ಎಕ್ಸಾಮ್ ಬಿಡಿ, ಹಿಂದಿ ಕ್ಲಾಸ್ ಇದ್ದರೆ ನೀನು ಕ್ಲಾಸಿಂದ ಆಚೆ ಕೂತಿರು, ಅಥವಾ ಎಲ್ಲರೂ ಓಡಾಡ್ಕೊಂಡು ಬಾ, ಹಿಂದಿ ಕ್ಲಾಸಲ್ಲಿ ನೀವು ಕೂತಿರಬಾರ್ದು ಅಂತ ಹೇಳಿದರು ನನಗೆ. ಅಲ್ಲಿಂದ ಶುರು ಆಗಿದೆ ಆ ಥರ ಅವರು. ನಮ್ಮಮ್ಮ ಅವರು
ಭಯಂಕರ ಕನ್ನಡ ಭಕ್ತಿ ಅವ್ರಿಗೆ ಬೇರೆ. ಸೊ ಎರಡು ಕಡೆಯಿಂದನೂ ಬಂದಿದೆ ಅಂದರೆ ವಿಪರ್ಯಾಸ ಅದು. ನಮ್ಮ ತಂದೆಗೆ ಏನು ಗುಣ ಇರಬೇಕಾಗಿತ್ತು ಅದು ನಮ್ಮ ತಾಯಲ್ಲಿತ್ತು, ನಮ್ಮ ತಾಯಲ್ಲಿ ಏನು ಗುಣ ಇರಬೇಕಾಗಿತ್ತು ನಮ್ಮ ತಂದೆಯಲ್ಲಿತ್ತು. ಇಲ್ಲ ಹಂಗೇನಿಲ್ಲ, ಆ ಥರ ಏನಿಲ್ಲ. ಸೊ ತುಂಬ ಜನ ಹೆಣ್ಮಕ್ಳು ಹಂಗೆ ಸ್ಟ್ರಾಂಗ್ ಇರ್ತಾರೆ, ಎಷ್ಟೋ ಜನ ಮನೆಗಳಲ್ಲಿ ಭಾಳ ನೋಡಿದ್ದೀನಿ ನಾನು. ಸೊ ಹಾಗೆ